ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಚಳಿ ಹಾಗೆ ಶೀತ ಇರೋದರಿಂದ ಕೆಲವೊಂದು ಹೋಮ್ ರೆಮಿಡೀಸ್ ನಮಗೆ ಕೋಲ್ಡ್ ಹಾಗೆ ಕಾಫ್ ತಲೆನೋವು ಈ ರೀತಿಯಾಗಿರುವಂತಹ ಕೆಲವು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವು ಮನೆಯಲ್ಲೇ ಒಂದು ಔಷಧಿನ ಮಾಡ್ಕೊಬೋದು. ಸೊ ಇವತ್ತು ನಾನು ಮಾರ್ನಿಂಗ್ ಡಿಟಾಕ್ಸ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಕೋಲ್ಡ್ ಕಾಫ್ ಮತ್ತು ಗಂಟ್ಲಲ್ಲಿ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ, ಸೊ ಆ ಥರದವ್ರಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ. ಸೊ ನಾನಂತೂ ಪರ್ಸ್ನಲಾಗಿ ಇದನ್ನು ವಾರದಲ್ಲಿ 2 ರಿಂದ 3 ಸರಿ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಈ ರೆಮಿಡಿನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಬಾಡಿನ ಸ್ವಲ್ಪ ಹೀಟ್ ಮಾಡೋದಲ್ಲದೆ ಕೋಲ್ಡ್ ಕಾಫ್ ಅಂತ ನಾನಿಲ್ಲಿ ಮೊದಲಿಗೆ 1 ಸ್ಪೂನಷ್ಟು ಓಂಕಾಳನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಪುದೀನನ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಯಾಕೆಂದರೆ ಈ ವೆದರಲ್ಲಿ ನಮಗೆ ಕೋಲ್ಡ್ ಕಾಫ್ ಇಲ್ಲ ವೈರಲ್ ಇನ್ಫೆಕ್ಷನ್ ಈ ರೀತಿದು ಆಗ್ತಾ ಇರುತ್ತೆ, ಡಸ್ಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮಾರ್ನಿಂಗ್ ಈ ರೀತಿಯಾಗಿರುವಂತಹ ರೆಮಿಡೀಸ್ನ ನಾವು ಟ್ರೈ ಮಾಡೋದ್ರಿಂದ ಆದಷ್ಟು ಒಂದು ಸ್ವಲ್ಪ ತಡಿಬೋದು ಅಂತಲೇ ಹೇಳ್ಬೋದು. ನಾನಿವಾಗ ಶುಂಠಿ ಎಲ್ಲವನ್ನು ಕೂಡ ಸ್ವಲ್ಪ ಜಜ್ಕೊಂಡಿದ್ದೀನಿ. ಏಕೆಂದರೆ ನಮಗೆ ಸ್ಪೈಸ್ ಸ್ವಲ್ಪ ಜಾಸ್ತಿ ಇರಬೇಕು ಅಂತಂದರೆ ಸ್ವಲ್ಪ ಜಜ್ಕೊಬೇಕಾಗುತ್ತೆ. ನಿಮಗಿಲ್ಲ ನಾರ್ಮಲಾಗಿ ಬೇಕು ಅಂದರೆ ಹಾಗೆ ಅದನ್ನ ಕಟ್ ಮಾಡಿ ಪೀಸ್ ಥರನೂ ಮಾಡ್ಕೋಬೋದು. ಅದಾದಮೇಲೆ ಒಂದು 8 ರಿಂದ 10 ಎಲೆ ಪುದೀನನ ಹಾಕಿ ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ, ಅಂದರೆ 1 ಗ್ಲಾಸ್ ನೀರು ಹಾಕಿದ್ದೀನಿ ಅಂದರೆ ಅದು ಅರ್ಧ ಗ್ಲಾಸ್ ಆಗಬೇಕು, ಅಲ್ಲಿವರೆಗೂ ನಾನು ಕುದಿಸ್ತಾ ಇದ್ದೀನಿ. ಅಲ್ಲಿಗೆ ಒಂದು 5 ರಿಂದ 6 ನಿಮಿಷ ಟೈಮ್ನ ತೊಗೊಳುತ್ತೆ. ಇದಕ್ಕೆ ಬೇಕಾದರೆ ನೀವು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು, ಆದರೆ ನಾನಿಲ್ಲಿ ನಿಂಬೆನ ಸ್ಕಿಪ್ ಮಾಡಿದ್ದೀನಿ. ಸೊ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಬೆಲ್ಲದ ಪುಡಿನ ನಾನು ಹಾಕ್ತಾಯಿದ್ದೀನಿ. ಸಕ್ಕರೆನ ಯೂಸ್ ಮಾಡ್ಕೊಳ್ಳೋರು ಇಲ್ಲ ಜೇನುತುಪ್ಪನ ಯೂಸ್ ಮಾಡ್ಕೊಳ್ಳೋರು ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಪುದೀನ ಮತ್ತು ಶುಂಠಿ ಹಾಕಿರೋದ್ರಿಂದ ಆ್ಯಸಿಡಿಟಿ ಇರೋರು ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೆ ಡೈಜೆಷನ್ ಲೆವೆಲ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇವಾಗ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರಿದ್ಮೇಲೆ ಬೆಚ್ಚಗಿರೋದನ್ನ ಕುಡಿದ್ರೆ ಅಲ್ಲಿಗೆ ಬೆಳಗಿನ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು. ನೀವಿಲ್ಲಿ ನೋಡ್ತಿರ್ಬೋದು ನಾನು ಫುಲ್ಲಾಗಿ ಹಾಕಿದ ನೀರು ಅರ್ಧ ಗ್ಲಾಸ್ ಬರೋವರೆಗೂ ನಾನು ಇದನ್ನು ಸ್ವಲ್ಪ ಕುದಿಸ್ಕೊಂಡಿದ್ದೀನಿ. ಸೊ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಷನ್ ಜೊತೆ